ತಮ್ಮರ ಒಟ್ಟು ಹಿಂಗೆ ಆ ದೇವ್ರ ನಿಶ್ಚಯ ಹೆಂಗಿತ್ತೋ ಹಂಗೆ ನಿಮ್ಮದು ನನ್ನ ಮಗಳದು ಮದುವೆ ಆಗೈತಿ. ಚಂದಾಗ ನೋಡ್ಕೊರಿ, ಆಕಿನ ಚಂದಾಗ ನೋಡ್ಕೊರಿ. ನಾ ಚಂದಗನ ನೋಡ್ಕೋತೀನಿ ರೀ ಅತ್ತಿಯರ. ಆದ್ರೆ ಮತ್ತು ಮದುವೆ ಅಂತರೂ ನನಗೆ ಗೊತ್ತಾಗಲಾರ್ದಂಗೆ ಆಗ್ಬಿಟ್ಟೈತಿ. ಅದು ಹೆಂಗಾತು ಏನು ನನಗಂಕರು ಇನ್ನೂ ಗೊತ್ತಾಗೋಲ್ದು. ಪತ್ತೆ ಹಚ್ತೀನಿ ರೀ, ಹಚ್ತೀನಿ ನಾನು. ಪತ್ತೆ ಹಚ್ಚೋದಿಲ್ಲ ಅನ್ನೋದಿಲ್ಲ, ಆದ್ರೆ ಹೆಂಗಾಗೈತೋ ಏನೋ. ಆದ್ರೆ ಹೆಂಡ್ತಿ ಮಾತ್ರ ಬಂಗಾರದಂತ ಸಿಕ್ಕಾಳ. ನನಗಂಕರು ಭಾಳ ಅಂದ್ರೆ ಭಾಳ ಖುಷಿ ಐತೆ. ಅದಕ್ಕೆ ಚಂದಾಗ ನೋಡ್ಕೋತೀನಿ. ಯಾರು ಏನು ಹೇಳಿದ್ರು ನೀವು ತಲೆ ಕೆಡಿಸ್ಕೊಬೇಡ್ರಿ. ಇನ್ನು ಮ್ಯಾಗ ನಿಮ್ಮ ಮಗಳ ಕಾಳಜಿ ನಂದು. ಕರೆನ ರೀ, ಕರೆನ ನಿಮ್ಮ ಮಾತು ಕೇಳಿ ನನಗೆ ಕಣ್ಣ ತುಂಬಂದು ಆತ್ರಿ. ಅದ ಧೈರ್ಯ ಮಗನ ನನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ. ಚಂದಾಗ ನೋಡ್ಕೊರಿ. ಬರ್ತೀನಿ ನಾನು. ಆದ್ರೆ ಕರೆ ನಾವು ಹೇಳಿವಲ್ಲ, ಆರಾಮ ಇರ್ತಾಳೆ ನಿಮ್ಮ ಮಗಳು. ನನ್ನ ಹೆಸರು ಹೇಳಿ ನಾನು ನೋಡಿ ಹುಡುಗಿ ತಂದ್ರು ಇಂಥ ಬಂಗಾರದಂಥ ಹುಡುಗಿ ಸಿಗ್ತಿದ್ದಿಲ್ಲ. ನಿಮ್ಮ ಮಗಳ ಜವಾಬ್ದಾರಿ ನಮ್ಮದು. ಇನ್ನು ಮ್ಯಾಗ ನೀವು ಹಾಕಿದಂಕರು ತಲೆ ಕೆಡ್ಸ್ಕೊಬೇಡ್ರಿ. ಆಕಿ ಏನು ಆಕಿ ಸಾವಿತ್ರಿ ಇರೋದ ಹಂಗದಾಳ. ಆಮೇಲೆ ಇನ್ನೊಂದು ವಿಷಯ, ನಾನು ತಾಯಿ ಅದಾಳ ಅಂತ ಹೇಳಿಲ್ಲ. ಆಮೇಲೆ ಅದನ್ನ ದೊಡ್ಡಮ್ಮನ ಕ್ಯಾರೆಕ್ಟರ್ ಥರ ತಗೊಂಡಿರೋದು. ಆದ್ರೆ ರಾಮಣ್ಣ ಸಾವಿತ್ರಿ ಅನ್ನೋ ಕ್ಯಾರೆಕ್ಟರ್ಗೆ ಅವ್ವ ಅಂತಾನ. ಈಗ ಅಂತಿರ್ತಾರ್ರಿ, ದೊಡ್ಡಮ್ಮ ಮತ್ತು ತಾಯಿ ಇಲ್ಲ ಅಂದಾಗ ಮತ್ತು ಅವ್ವ ಅನ್ನೋ ಸಹಜ ಇರುತ್ತೆ, ಹಂಗೆ ಅಂತಿರ್ತಾರ. ಆ ಥರ ನಾ ತಗೊಂಡಿರೋದು. ಅವ್ವ ಅಲ್ಲಾಕಿ. ಭಾಳ ಮಂದಿ ಕಮೆಂಟ್ ಬಂದಿತ್ತು, ಎಲ್ಲದಾಳ ತಾಯಿ, ಸತ್ತಾಳ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರಿ. ಹೌದು, ತಾಯಿ ಇಲ್ಲ, ಆದ್ರೆ ಆಕಿ ದೊಡ್ಡಮ್ಮ. ಅದನ್ನ ನೀಟಾಗೂ ಹೇಳೀನಿ ವಿಡಿಯೋದಾಗ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಈ ಥರ ಬಂದಿದ್ಲಾಕಿ, ಇಲ್ಲೇ ಇರ್ತಾಳ, ಎಲ್ಲಾನು ಹೇಳೀನಿ. ಆದ್ರೂ ಯಾಕೆ ನೀವು ಕನ್ಫ್ಯೂಷನ್ ಮಾಡ್ಕೋತೀರೋ ಅಥವಾ ಸ್ಕಿಪ್ ಮಾಡಿ ನೋಡಿದ್ರೇನೋ ವಿಡಿಯೋ, ಅದಕ್ಕೆ ನೀವು ಆ ಥರ ಕಮೆಂಟ್ ಹಾಕಿರಿ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಯಾರ್ಯಾರು ನೋಡತ್ತೀರಿ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು. ಹ್ಞೂ ರೀ, ಮತ್ತು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಹೋಗ್ಯಾರ. ಇವರು ರಾಮಣ್ಣವ್ರನ್ನೂ ಭಾಳ ಇದು ಮಾಡಿಕೊಂಡು ಭಾಳ ಸಿಟ್ಟು ಮಾಡ್ಕೊಂಡು ಹೋದ್ರು. ಅದ ಒಂದು ಕಾರಣಕ್ಕನ್ನ ಹೆದರಿಕೆ ಅಷ್ಟೆ. ಅತ್ತಿಯರ, ರಾಮಣ್ಣಗ ಸಿಟ್ಟು ಬಂದಿರೋದು ಮತ್ತು ಸಹಜ ಐತ್ರಿ. ಹಂಗಂತ ಹೇಳಿ ನಾನು ಮದುವೆ ಮಾಡಿಕೊಂಡು ಚಂದಾಗ ಕರ್ಕೊಂಬಂದಿರೋ ಹೆಂಡತಿನ ಬಿಟ್ಟು ಕುಂದ್ರಷ್ಟು ಮಬ್ಬೇನಲ್ರಿ ನಾನು. ನಮಗಿಲ್ಲ ಅಂದಾಗ ಯಾರೂ ದುಡ್ದು ಹಾಕಿಲ್ರಿ ನಮಗೆ. ನಾವ ತಿಂದೀವಿ. ಈಗಾದ್ರೂ ನಾವು ನೋಡ್ರಿ, ನಮ್ಮ ಮನೆ ಹೆಂಗೈತಿ, ಅವ್ರ ಮನೆ ಹೆಂಗೈತಿ. ಈ ಮನೆಗೆ ಹಚ್ಚಿ ಅವ್ರ ಮನೆ ಐತಿ, ಹೌದ್ರೆ? ಒಳಗಿಂದ ಈ ನಮ್ಮ ಮನೆಗಿಂದ ಅತ್ಲಾಗ ನೀವು ಪಡ್ಸಾಲಾಗ ಒಂದು ಕ್ವಾಣ ಐತ್ರಿ, ಅದ್ರೊಳಗೆ ಆರಾಮಾಗಿ ಹೋಗ್ಬೋದು ಅವ್ರ ಮನೆಗೆ. ಆದ್ರೂ ಅಲ್ಲಿ ದೊಡ್ಡದೊಂದು ತಿಜುರಿ ಇಟ್ಟಾಳ ಆಕಿ. ಬಂದಾಳಲ್ರಿ ದೊಡ್ಡವ ಅನ್ಸ್ಕೊಂಡಾಕಿ. ದೊಡ್ಡದೊಂದು ಟಿಜಿರಿ ಇಟ್ಟಾಳ. ಆ ಟಿಜಿರಿಯಾಗ ಇನ್ನು ಬಂದ್ಗಿಂದಾರು ಅವ್ರು ಮಾಡೋದು ಅವ್ರು ಏನು ಕೇಳಬಾರ್ದು ಅಂತೇಳಿ ಖಾಲಿದು ದೊಡ್ಡದು ಕಟ್ಗಿದು ಟಿಜಿರಿ ಇಟ್ಟಾಳ್ರಿ. ಅದರ ಬಟ್ಟೆ ತುಂಬಿ ಮಾತು ಕೇಳ್ಕೊಂಬಿಟ್ರೆ ನಾವು ಅವರು ಮಾತಾಡೋದು ಅಂತ ಕೆಟ್ಟ ಬುದ್ಧಿ ಐತ್ರಿ. ನಾವೇನು ತಲೆ ಕೇಳ್ಸೋಣದಲ್ರಿ, ಆರಾಮಾಗಿ ಅದೀವಿ. ಮೊದ್ಲಿಂದಾನು ನಡ್ಕೊಂಬಂದಿವ. ಮತ್ತು ನಮಗಂಕರು ಬೇರೆ ದಾರಿ ಇಲ್ಲ. ನಮ್ದು ಎಲ್ಲ ಪಕ್ಷದಾಗೂ ಕಮ್ಮಿ ಐತಂತ ನಮ್ಮವ್ವ ತಗ್ಗಿ ಬಗ್ಗಿ ನಡಿ ಅಂತಾಳ. ನಾವು ತಗ್ಗಿ ಬಗ್ಗಿ ನಡೀತೀವಿ ನೋಡ್ರಿ. ಆತ್ರಿ ತಮ್ಮರ, ಚಂದ ನೋಡ್ಕೊರಿ. ಬರ್ತೀನಿ. ಏನ್ ಮಾಡತ್ತೀರವ? ಯಾಕ ಗುಂಡವಕ್ಕ, ನೀನೇನ್ ಬೇ ಇಲ್ಲಿ? ನಂದಿರ್ಲವ, ನಿಂದೇನು ಹಕ್ಕಿಗತ್ತ? ನಿಂದೇನ ಕೇಳಬೇಕ? ಕೇಳ ಚಂದಾಗ. ಇದು ಇಂಥದ್ದು ಯಾರ ಮಾನುಳ್ಳರು ಮರ್ಯಾದಸ್ತರು ಸಂಸಾರಸ್ತರು ಮಾಡೋ ಕೆಲಸ ಏನ್ರ ಮಾಡ್ಯಾಳ ನೋಡಿಕಿ ಸ್ವಭಾವ. ನಾನೇನಂತದ್ ಮಾಡೀನ? ನಾನಂತದೇನು ಮಾಡೀನಿ ಭಾಗ್ಯ? ಯಾರು ರಾತ್ರಿ ಮಾನುಳ್ಳರು ಮಗಳ ಮದುವೆ ಮಾಡಿ ಹಿಂಗೆ ಹೇಳ್ದ ಕರ್ಕೊಂಬಂದು ಬ್ಯಾರ ಮನೆಗೆ ಸಂಸಾರ ನಾವು ಹೊಡಿಬೇಕಂತ ನಿಂದ್ರದಲ್ಲ. ನೀನು ನಿಂತಿಯಲ್ಲ ಹಿಂಗ. ಏನು 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 ಹೇಳಕತ್ತಿ ನೀನು? ಏನು ಮಾತಾಡಕತ್ತಿ ಅನ್ನೋ ಖಬರ್ ಐತೆ ನಿನಗ ಭಾಗ್ಯ? ನೋಡ್ರಿ ಹೇಗೈತೆ ನೋಡ್ರಿ ಕಿ ಮಾತು ಹೇಗದ ನೋಡ್ರಿ. ನೀವ ನೋಡ್ರಿ, ಎಲ್ಲದಕ್ಕೂ ಇರ್ಲಿ ಬಿಡು ಸಂಬಂಧಿಕರು ಹಂಗ್ಯಾಕೆ ಮಾಡ್ತಿದ್ದಿ, ಹೋಗ್ಲಿ ಬಿಡು ಅಂತೀರಿ. ನೋಡ್ರಿ ಹೆಂಗೆ ಮಾತಾಡ್ತಾಳ. ಅದೇನೋ ಅಂತಾರಲ್ಲ, ನಮ್ದ ತಿಂದು ನಮಗ ಗುರ್ರ ಅಂದಿತ್ತಂತ, ಅಂತ ಜಾತಿ ಏಕೀಕಿ. ನೀನು ಈ ಮಾತನ್ನ ವಾಪಸ್ ತಗೋ ಭಾಗ್ಯ. ನಾನೇ ತಿಂದಿನಿ? ನಿಮ್ದೇನು ತಿಂದಿ? ನನ್ನ ಪಾಡಿಗೆ ನಾ ದುಡಿದು ನನ್ನ ಮಕ್ಕಳು ಸಾಕಿ ನಾನು ಯಾರು ಹೌದಂತ ಹಿಡ್ಕೊಂಡಿರೇನ? ಏನು ಮಾಡಿರಿ ನೀವು? ಇನ್ನು ನನ್ನ ಮಗಳು ಈ ಮನೆಗೆ ಸೊಸಿ ಆಗ್ಬೇಕಾಗಿತ್ತು. ರಾಮಣ್ಣನ ಬಂದು ನೋಡಿದ್ನ, ಅಚಾನಕ್ ಆಗಿ ಬಂದ ನೋಡಿದ್ನ. ಹೋಗ್ಲಿ ಬಿಡು, ನೋಡಾಳಲ್ಲ, ಏನಾತು, ಮದುವೆ ಆಗ್ಲಿ, ಅದು ಒಂದು ಹೆಣ್ಮಗಳು ಅನ್ನೋದೇಟ್ರ ಬಂತ ಗಂಡ ಇಂಟಿಗೆ. ಕುತಂತ್ರ ಬುದ್ಧಿ ಮಾಡಿ ಕೊಂಕು ತೆಗೆದು ಎಷ್ಟು ಚಂದ ಬಂದು ಮಾತಾಡಿ ಕಾಸ ನಿಮ್ಮ ಮಗಳು ಮುಗಿಸ್ ಕೊಟ್ಟು ಕೈ ತೊಳ್ಕೊಂಡಿರಿ, ಹೋಳಿಗೆ ಉಂಡೋಗಿರಿ ಬಂದ. ಅದನ್ನ ಹೇಳಕ್ ನೀನ್ ಯಾರ? ನಿನಗೆ ಅದಕ್ಕೆಲ್ಲ ನಾವು ಹೇಳ್ಬೇಕ? ನೀನೇ ದೊಡ್ಡ ನಮ್ಮ ಮನೆಗೆ ನೀನ್ ಅನಿಸ್ತೇನೆ ನಮ್ಮಂತನ. ನಾನು ನಿನ್ನಂಗ ಎಲ್ಲಾರ ಮುಂದೂ ಅವ್ರ ಮಂತನ ನಾನು ನಡೆಸ್ತೀನಿ. ನನ್ನಿಂದ ಅವ್ರು ಬದುಕ್ಯಾರ ಅಂತೇನು ಹೇಳ್ಕೊಂಡ್ ಬಂದಿಲ್ಲ ನಾನು.
ಬಂದಿದ್ನ ನೋಡಕ ಮೆಚ್ಚಿದ್ನ, ಇನ್ನೂ ಮೆಚ್ಚಿಲ್ಲ ಅಂದ್ರ ನನ್ನ ಮಗಳು ಒಪ್ಪಿಲ್ಲ ಅಂದಿದ್ರ ಅದು ಬೇರೆ ವಿಷಯ ಇತ್ತು. ಅಕ್ಕರ ಬಿಡ್ರಿ, ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತೀರಿ? ಆಗದಾಗೈತಿ ಹೋಗೋದೋಗೈತಿ. ಈಗ ನಿಮ್ಮ ಮಗಳನ್ನಂತರೂ ಈಗ ಮತ್ತೆ ಅವ್ರ ಮಗಗ ಕೊಡಕತ್ತೀರಾ, ಈಗ ಯಾಕೆ ತೆಲಕಿಶನಕತ್ತೀರಿ ನೀವು? ನೀವು ಸುಮ್ಮನಿರಿ ಅಕ್ಕರ, ನಿಮಗೆ ಗೊತ್ತಾಗೋದಲ್ಲ ಈ ವಿಷಯ. ನೀವು ಎದ್ರಾಗೂ ಇಲ್ಲ ಮತ್ತೊಂದಿಲ್ಲ. ನೀವು ಈ ವಿಷಯದಾಗ ನಡಕ್ ಬರಲಿಲ್ಲ ಅಂದ್ರೆ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು. ಕರಿತೀನಿ ನಾನು ರಾಮಣ್ಣನ, ಕರೀರಿಲ್ಲ ಅಣ್ಣಾರನ್ನ ಹೇಳ್ತೀನಿ. ಎಲ್ಲಿ ಹೋಗ್ಯಾರ? ದೊಡ್ಡಪ್ಪ ಇಲ್ರಿ, ಅವ್ರು ಹೊರಗೆ ಹೋಗ್ಯಾರ. ಅದಕ್ಕ ಅಂತೀನಿ ನಾನು, ಎಲ್ಲ ತಯಾರಾಗಿ ಅವ್ರ ಅಣ್ಣಾರ ಇರ್ಲಾರ್ದಾಗ ಇಂಥ ಕುತಂತ್ರ ಬುದ್ಧಿ ಮಾಡಕತ್ತಾಳಿಕೆ ಕುತ್ಕೊಂಡು. ನೋಡು ಭಾಗ್ಯ, ತಿರ್ಗಾ ಮುರ್ಗ ಈ ಮಾತು ಹೇಳ್ಬೇಡ. ನಾನೇನು ಮಾಡೀನಿ? ನಾನು ಕುತಂತ್ರ ಬುದ್ಧಿ ಅಂತ ಯಾವಾಗ ಗೊತ್ತಾನೆ? ಈಗ ನಿನ್ನ ಮಗಳು ಹೋಳಿಗೆ ಉಂಡೋಗಿರಿ ನೋಡಿ ಬಂದು ನೀವು. ಅದನ್ನ ತಪ್ಪಿಸಿ ನಾನೇನ್ರ ನನ್ನ ಮಗಳನ್ನ ಸೊಸಿ ಮಾಡಬೇಕು ಅಂತ ನಾನೇನ್ರ ಹವಣಿಸಿದ್ದೆ ಅಂದಿದ್ರ ಅದಕ್ಕಂತಾರ ಕುತಂತ್ರ ಬುದ್ಧಿ ಅಂತಂದು ನೀನು ಮಾಡಿದ್ ನೋಡು. ಗೊತ್ತೈತಿ ನನ್ನ ಮಗಳು ಅಪ್ಪ ಅನ್ನೋದು ಗೊತ್ತೈತಿ, ನನ್ನ ಮಗಳು ನೋಡ್ಕೊಂಡು ಹೋಗಿ ಅನ್ನೋದು ಗೊತ್ತೈತಿ, ನನ್ನ ಮಗಳನ್ನ ಮದುವೆ ಅಕ್ಕ ಅನ್ನೋದು ಗೊತ್ತೈತಿ. ಕುತಂತ್ರ ಬುದ್ಧಿ ಮಾಡಿದ್ ನೀನು, ನನ್ನ ಮಗಳು ಇರ್ಬೇಕು ಆ ಜಾಗದಾಗ ನಿನ್ನ ಮಗಳನ್ನ ತರ್ಬೇಕಂತ ಪ್ರಯತ್ನ ಪಟ್ಟಿದ್ ನೀನು. ನನಗೆ ಹೇಳ್ತೇನ ನಿಂದು ಹಕನಾಕ್ ಬುದ್ಧಿ, ನಿಂದು ಶಗಣಿತಿನ ಬುದ್ಧಿ. ಯವ್ವಾರಿ ನೋಡ್ರಿ, ಮಗಳು ಮದುವೆ ಆಗ್ಲಿಕ್ಕಿಲ್ಲ ಹೆಂಗ ಮಾತಾಡ್ತಾ ಓಡು. ಯವ್ವ 3 ದಿನಕ್ಕೆ 4 ದಿನಕ್ಕೆ ನಮ್ಮ ಮನೆ ಮುಂದೆ ಬಂದು ಅದು ಕೊಡೆಯವ ಇದು ಕೊಡೆಯವ, ಹಿಂಗ್ ಮಾಡಯವ ಹೇಳಯವ, ಹಂಗ್ ಮಾಡಂತ ಹೇಳಯವ, ಹಿಂಗ್ ಮಾಡಂತ ಹೇಳಯವ. ನಿನ್ನ ಗಂಡನ ಮಾತಾದ್ರ ಅವ್ರು ಕೇಳ್ತಾರ ಇವ್ರು ಕೇಳ್ತಾರ ಅಂತಂದು ಬಂದು ನಿಂದಿರ್ತಿದ್ದಿ. ಈಗ ನನಗ ಎದುರು ಮಾತಾಡಂಗಾದ. ಆತಲ್ಲ ಮಗಳ ಮದುವೆ ಸೇರ್ಬಿಟ್ಲು, ಇನ್ನೇನೈತಿ ಆಗದು ಹೋಗೋದು ಮುಗೀತಂತಂದು ಇಷ್ಟು ತಲೆ ತೆಗೆದು ನಿಂತೇನು ನೀನು? ನಾನೇನು ತಲೆ ತೆಗೆದು ನಿಂತಿಲ್ಲ. ಈಗ ಯಾಕೆ ಬಂದು ಸುಮ್ಮನೆ ಈಗ ನನ್ನ ಮಗಳು ಗಂಡ ಮನೆಗೆ ಬಂದು ಮಾತಾಡಂಥದ್ದು ಏನೈತಿ? ಇದು ನಿನ್ನ ಮಗಳಿಗಷ್ಟ ಅಲ್ಲ ಗಂಡ ಮನೆ, ನನ್ನ ಮಗಳಿಗೂ ನಾಳೆ ಗಂಡ ಮನೆ ಆಗತ್ತ. ಇನ್ನು ನಿನ್ನ ಮಗಳಿಗೆ ಗಂಡ ಮನೆ ಆಗಿಲ್ಲ, ನನ್ನ ಮಗಳ ಗಂಡನ ಮನೆ ಇದು. ನೀನು ಎಲ್ಲಿ ನಿಂತೇನ ನೋಡ್ಕೊ. ನನ್ನ ಮಗಳ ಗಂಡ ಮನೆ ನಿಂತಿ ನೀನು, ನಿನ್ನ ಮಗಳ ಗಂಡ ಮನೆ ಬಾಜು ಐತಿ. ಇದು ನನ್ನ ಮಗಳ ಗಂಡ ಮನೆ. ಇವ್ರ ಮನೆಯಾಗ ಬಂದು ಮಾತಾಡೋ ಅಧಿಕಾರ ನಿನಗೂ ಯಾರು ಕೊಟ್ಟಿಲ್ಲ. ನೋಡ ಗುಂಡವಕ್ಕ, ನೋಡು ಎಂತ ಹಾವಿಗೆ ಹಾಲು ಎರ್ದಿ ನೋಡು. ನನ್ನ ಕೈಯ ಕೆಟ್ಟಾತು ಎಕ್ಕ, ನನ್ನ ಕೈಯ ಕೆಟ್ಟಾತು. ಪಾಪ ಒಂದು ಹೊತ್ತು ತಿನ್ನಕ್ ಗತಿ ಇಲ್ಲ, ಹಾಳಾಗೋಗ್ಲಿ ಅಂತಂದು ತಿನ್ನಕ್ ಕೊಟ್ರ ಹಿಂಗ ತಿಂದು ಉಂಡು ಮಂದಿ ಜಂತಿ ಅನಿಸ್ತಾಳ ನೋಡಿಕಿ. ಅಲ್ಲ ಏನ ಅನ್ನ ಸ್ವಭಾವ ನೀ ಮಾಡಿದ ಕರೆನ ಚಲೋ ಅಲ್ಲ ನೋಡಿದ. ಓಹೋ ಬರ್ರಿ ನಾನೇ ಯಾಕೆ ಸುಮ್ಮನೆ ನಿಂತಾಳ ಆರಾಮಾಗಿ ಶಿಸ್ತು ಅನ್ಕಂಡ್ಯಾನ. ನಿನ್ನಂತ ಕಚಡ ಬುದ್ಧಿ, ನಿನ್ನಂತ ಕಂತ್ರಿ ಬುದ್ಧಿ. ನೀವಿಬ್ರು ಹೆಂಗಂದ್ರ ಅಂತಿ ಬಂತಿ ಇಬ್ರು ಚಲೋ ಅದಿರಿ ನೀವು. ಅಂತಿಗ್ ತಕ್ಕ ಬಂತಿ ಇಬ್ರು. ನೀ ಹಾಗಲ್ಕಾಯಿ ಅದ್ರ ಕಿಬೇನ್ಕಾಯಿ. ನೀ ನನ್ನ ಬುದ್ಧಿ ಹೇಳಕ್ ಬರ್ಬೇಡ. ಅಯ್ಯೋ ಇವನ ಅದೇನ ಅಂತಾರಲ್ಲ, ಯಾಕ್ಲೆ ಮಗಳ ಮದುವೆ ಆಗತ್ಲಿಗೆ ನಿನಗೇನು ಆಡ್ಕೊಂಬಂದವ? ಏನ್ ಮಾತಾಡಕತ್ತಿ ನೀನು? ನಾನು ಇದ ಹೊತ್ತು ಬರ್ಲಂತನ ಕಾಯಕತ್ತಿದ್ದೆ. ಹೊತ್ತು ಕಾದ ನಾನು ಕೂತಿದ್ದೆ. ನಿನಗೂ ಇಡ್ಬೇಕು ತುಂಬಿ ಶಗಣಿನ ಅಂತ ಕಾಯಕತ್ತಿದ್ದೆ, ಆಕಿಗೂ ಇಡ್ಬೇಕಂತ ಕಾಯಕತ್ತಿದ್ದೆ ನಾನು. ನೀವ ಬಂದಿರಲ್ಲ ಶಗಣಿ ಇಡ್ಸಣಕ. ಯಾಕ ಅಲ್ಲಿ ನಾ ಊರಾಗ ಬಂದು ಮಾತಾಡ್ತಿದ್ದಿಲ್ಲ, ನಾ ಊರಾಗ ಬಂದಿರ ಸಿಕ್ತಿದ್ದಿಲ್ಲ. ಇಲ್ಲಿವರೆಗೂ ಬಂದಿರಲ್ಲ ಮರ್ಯಾದೆ ಕಳ್ಕೊಳಕ ನಾಚಿಗೇಡಿಗಳು. ಏನವ ಸ್ವಭಾವ ಅದು? ನಿನಗ ಚಲೋ ಮೇದಂಗ ಮಾತಾಡೋದು ನೋಡ್ರಿ, ನಾನು ಮಾತಾಡ್ಬೇಕು ಅಂತ ಮಾತಾಡಕತ್ತಿಲ್ಲ. ಅವ್ರು ಮಾಡಿರೋದನ್ನ ಎಲ್ಲಾನು ಅವ್ರಿಗೆ ಹೇಳಾಕತ್ತೀನಿ. ನನಗೆ ಬಂದಿಲ್ಲಿ ಮನಿ ಹಾಳು ಮಾಡೋ ಬುದ್ಧಿ, ಕುತಂತ್ರ ಬುದ್ಧಿ ಇವೆಲ್ಲ ಹೇಳ್ತಾರಲ್ಲ. ಮತ್ತೆ ನಾನೇ ಕನಿಷ್ಕಂಡ್ರಿ ಯಾರ ಮನಿದೇನು ತಿಂದಿಲ್ಲಾನ? ಏನು ಕೊಟ್ಟಿವ ನೀನು? ಏನು ಕೊಟ್ಟಿದಿ? ಕೊಟ್ಟಿನಿ ಅಂತಿಲ್ಲ. ಉಳಿದಿದ್ದು ಆಕಳಕ್ಕೆ ಎಮ್ಮಿಗೆ ಹಾಕೋದು, ಮುಸ್ರಿ ಪುಟ್ಟಿಗೆ ಹಾಕೋದನ್ನ ನನಗೆ ಹಾಕಿ ನೀನು. ಆದ್ರೂ ಹೋಗ್ಲಿ ಬಿಡು ಅಂತಂದು ಕಣ್ಣು ಗೊತ್ಕೊಂಡು ತಿನ್ನೋದನ್ನ ದೇವ್ರ ಸಮಾನ ಅನ್ಕೊಂಡು ಕಣ್ಣು ಗೊತ್ಕೊಂಡು ತಿಂದೀವಿ ನಾನು ನನ್ನ ಮಕ್ಕಳು. ನಿನ್ನೇನ್ರ ಕೊಡುವಂತ ಕರಿತಿದ್ವಿ ನಾವು. ನಿನ್ನ ಮನೆ ಮುಂದೆ ಬಂದಿವ, ಏನ್ರ ಕೊಡವ? ನನ್ನ ಮನೆಯಾಗಿಲ್ಲ, ನಾನು ಬೀದಿಗೆ ಬಿದ್ದೀವಂತ ಬಂದಿದ್ನೆ. ಇಲ್ಲ ಉಳಿದುಕೊಳ್ಳ ನನ್ನ ಮನೆ ಕರೆಯೋದು. ಬಾಯಿಲಿ ಆತ ಹಾಳಾಗೋಗ್ಲಿ, ಕೊಡ್ತಾಳ. ನಮ್ಮ ಮನ್ಯಾಗೂ ತಿನ್ನೋದು ನಾವು ಸೊಕ್ಕು ಮಾಡಿಲ್ಲ, ತಿನ್ನೋದಿರ್ಲಿಕ್ಕಿಲ್ಲ, ಸೊಕ್ಕು ಮಾಡಿಲ್ಲ ನಾವು. 4 ಮನೆ ಮುಸ್ರಿ ತಿಕ್ಕಿ ನನ್ನ ಮಕ್ಕಳಿಗೆ ನಾನು ದುಡ್ಡು ತಂದು ಹಾಕಿನಿ. ನಿನ್ನ ಅಂಗಳದ ಬಂದು ನಾನು ನಿಂತಿಲ್ಲ ಕೈ ಚಾಚಿ. ನೀನಾಗೆ ತಗೊಂಡು ಹೋಗು ಅಂದಾಗ ಅನ್ನಕ್ಕೆ ಸೊಕ್ಕು ಮಾಡಬಾರ್ದು ಅಂತ ತಗೊಂಡೋಗಿ ನಾನು. ಯವ್ವಾ ನೋಡು, ಈಕಿ ಬಂದು ನಿಂತಿಲ್ಲಂತ ನಾನ ಕರೆದು ಅರ್ಧ ತುಳಿದು ಕೊಟ್ಟಿ ನಿಂತಿಕಿಗೆ. ನೋಡು ಮಾತು ನೋಡಿ ಕಿವು ಹ್ಯಾಂಗದ ನೋಡು. ಆತ ಇನ್ನ ನಿಮ್ಮನ್ನ ನೀವು ಸತ್ರು ಕೆಟ್ಟರು ನಿಮ್ಮ ಮನೆನ ಕಾಡೋದಲ್ಲ. ನೀನು ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತ ಇಷ್ಟು ಪಣ ತೊಟ್ಟು ಬಂದು ನಿನ್ನ ಮಗಳು ಈ ಮನೆಗೆ ಹೋಗಿಸಿ ನೀನೇನ ಗೆದ್ದು ಭಾಳ ಸಾಧಿಸ್ಬಿಟ್ಟಿನಿ ಅಂತ ಬೀಗಕತ್ತಿಯಲ್ಲ. ನಿನ್ನ ತೋರಿಸ್ತೀನಿ ಈ ಭಾಗ್ಯವ ಅಂದ್ರೆ ಏನು ಅನ್ನೋದು ನಿನಗೆ ತೋರಿಸ್ತೀನಿ. ಇಷ್ಟು ದಿನ ನಿನ್ನ ಭಾಗ್ಯಗೆ ನಾನು ಸೌಭಾಗ್ಯ ದೇವತೆ ಆಗಿದ್ದೆ. ಇನ್ಮೇಲೆ ದೆವ್ವ ಆಗಿ ಬೇತಾಳಾಗಿ ನಿನ್ನ ಕಾಡ್ಲಿಲ್ಲ. ನನ್ನ ಹೆಸರು ಕರಿಬಾರ್ದು, ನೀನು ತಿಳ್ಕೊಂಡಿದ್ದೀವಿ. ಅಕ್ಕರ ನೀವು ತಿಳ್ಕೊಂಡಷ್ಟು ಹಗರಿಲ್ರಿ ಈಕಿ. ನಿಮ್ಮ ಮನಿನ 20ಗೆ ಹಚ್ಚಿಡ್ತಾಳ. ಎಲ್ಲ 20ಗೆ ಆಗೋಗುತ್ತೆ ನಿಮ್ಮ ಮನಿ. ಅಕ್ಕರ ನೋಡ್ರಿ, ಆ ದೇವರು ಏನೋ ಮಾಲೆ ಹಾಕಿದ್ದ. ಅದು ಏನಾಗೈತಿ ಏನು ನಾವು
ಆಕಿನ ಯಮುನನ್ನ ನೋಡಕ್ ಬರ್ಬೇಕು ಅನ್ಕೊಂಡಿದ್ದು ನಿಜ. ನಾವು ಮತ್ತೀಗ ನಮ್ಮ ಮಾವಾರ ಹೇಳಿದ್ರು, ನಾವು ಒಪ್ಕೋತಿದ್ವಿ. ಇಲ್ಲವಾ ನೀ ಏನು ತಲೆ ಕೆಡಿಸ್ಬಿಡ, ಹುಡಿ ಬಂಗಾರದಂಗದಳ, ಒಮ್ಮೆ ನೋಡ್ಕೊಂಡು ನಾವು ಹೂ ಮುಡಿಸ ಬಂಬಿಡಮ್ಮ ಅಂತಂದು ನಾನು ಅಂದಿದ್ದು. ಹೂ ಎಲ್ಲ ನಾವು ಹಣ್ಣು ಇಟ್ಟು ಬಂಬಿಡೋಣ ಅಂತ ನಾವು ನಿರ್ಧಾರ ಮಾಡ್ಕೊಂಡ ಮ್ಯಾಗನ, ವಿಚಾರ ಮಾಡಿದ ಮ್ಯಾಗನ ನಾವು ಬರಕ್ಕೆ ನಿರ್ಧಾರ ಮಾಡಿದ್ವಿ. ಮತ್ತೇನಾಗ್ಬೇಕ್ರಿ ಅಷ್ಟೊತ್ತಿಗೆ ಏನೋ ಒಂದು ಅಚಾತುರ್ಯ ಆಗಿ ಮದುವೆ ಆಗೈತಿ. ಈಗ ನನಗೂ ಗೊತ್ತಿಲ್ಲ ಅದು ಏನಾಯ್ತು ಹೆಂಗಾಯ್ತು ಅಂತ, ಅವ್ರಿಗೂ ಗೊತ್ತಿಲ್ಲ, ನನ್ನ ಮಗೂ ಗೊತ್ತಿಲ್ಲ. ಆ ದೇವ್ರ ಲೀಲಾ ಎಲ್ಲ. ಆ ದೇವ್ರ ಲೀಲಾ ಅಲ್ಲವಾ, ಲೀಲಾ ಅಲ್ಲ ಈಕಿ ಲೀಲಾ. ಊರನಾರ ಮಂದಿ ನೋಡಿರೋರು ಏನು ಬೇಕು ಅದನ್ನ ಮಾತಾಡಕತ್ತಾರ. ಯಾರ ಹೇಳ್ತೀನಲ್ಲ, ಕೈಗೆ ಸಿಗಬೇಕಲ್ಲ ಈಕಿ, ಇಲ್ಲಡಿಲ್ಲಿ ಒಮ್ಮೆರ ಸಿಗಬೇಕು ಊರನವ್ರ ಕೈಯಾಗ. ಮಾಟ ಮಂತ್ರ ಮಾಡೋದು, ಮಧ್ಯಸಿದು ಮಾಡು ಮುಂದಾಗ ಏನು ಮಾಡ್ತಾರಲ್ಲ ಈಕಿನ. ಏನು ಹೇಳಕತ್ತೀನಿ ನೀನು? ಯಾರಿಗೆ ಮಾಟ ಮಂತ್ರ ಮಾಡ್ಯಾರ, ಯಾರಿಗೆ ಮಧ್ಯಸ್ತಾರ? ನೀನೇನು ಹಗರದಿಯೇನ? ಇಷ್ಟಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡೆ ನೀನು ಎಂತಾಕೆ ನಿನ್ನ ದೇವ್ತೆ ಅನ್ಕೊಂಡಿದ್ನಲ್ಲ, ನನ್ನ ಮನೆ ಉದ್ಧಾರ ಮಾಡಕ್ ಬಂದಿರ ಅನ್ಕೊಂಡಿದ್ ನಾನು. ನೀನು ನನಗೆ ಹೇಳ್ತೀಯ ಮಾಟ ಮಂತ್ರ ಮಾಡ್ತೀನಿ ಅಂತಂದು? ನೀನು ಮೋಸಗಾರ್ತಿ, ಮಾಯಗಾರ್ತಿ ನೀನು. ಸಾಯವ ನಾಳೆ ಸಾಯ ಅಂತ ಒಂದು ರೋಗಿಷ್ಟ ನನ್ನ ಮಗಂಗ ನನ್ನ ಮಗಳು ಕಟ್ಟಬೇಕಂತ ಅಂದಲ್ಲಿ ನೀನೆಂತ ಬಿಡಾಡಿ ಹೆಂಗ್ಸಿದ್ದಿ ನೀನು? ಯಾರ? ನಾನಲ್ಲ ನಿನ್ನ ಮಗ, ಎಲ್ಲದಕ್ಕೂ ಕಾಣ ನಿನ್ನ ಮಗ ನಾನಲ್ಲ. ನನಗೆ ಯಾಕೆ ಬರ್ತೀನಿ ನೀನು?